ಗುಲ್ಬರ್ಗ ಡಿಸ್ಟಿಕ್ ರೀ, ಚಿಂಚೋಳಿ ತಾಲೂಕು ರೀ, ನಮ್ಮದು ವಜ್ರಗಾಂವ್ ರೀ. ಮೊನ್ನೆ 3 ದಿವಸ ಆನ್ಲೈನ್ ಮೀಟಿಂಗ್ನಲ್ಲಿ ನಮಗೆ ಪ್ರವಾದನೆ ಆಗಿತ್ತು ರೀ. ಏನಂತಂದರೆ ನಮ್ಮ ಮೇಲೆ ಒಂದು 3 ಸಲ ಅಟ್ಯಾಕ್ ಆಗಿದ್ದು. ಮತ್ತು ನಾವು ಆರಾಧನೆ ಮಾಡುವಾಗ ಒಂದು ಬೈಬಲ್ ವಾಕ್ಯವನ್ನು ಹೇಳುವಾಗ ಒಂದು ಪ್ರಾರ್ಥನೆ ಮಾಡ್ಕೊಳ್ಬೇಕಂದಾಗ ಡಿಸ್ಟರ್ಬ್ ಆಗೋದು, ಫೋನ್ಗಳು ಕರೆಗಳು ಬರೋದು, ನಾನು ಡಿಸ್ಟರ್ಬ್ ಆಗಿ ಕೊಡೋದು. ನೀವೆಲ್ಲ ಹೇಳಿದ್ದು ನಮ್ಮ ಮೇಲೆ ಒಂದು ಬೈಬಲ್ ವಾಕ್ಯವನ್ನು ಹೇಳುವಾಗ ಒಂದು ಪ್ರಾರ್ಥನೆ ಮಾಡ್ಕೊಳ್ಬೇಕಂದಾಗ ಡಿಸ್ಟರ್ಬ್ ಆಗೋದು, ಫೋನ್ಗಳು ಕರೆಗಳು ಬರೋದು, ನಾನು ಡಿಸ್ಟರ್ಬ್ ಆಗಿ ಕೊಡೋದು. ನೀವೆಲ್ಲ ಹೇಳಿದ್ದು ನಮ್ಮ ಮೇಲೆ ಮತ್ತು ಸರ್ಪ ನಮ್ಮ ಮನೆ ಸುತ್ತಮುತ್ತ ತಿರುಗೋದು ಎಲ್ಲ ಹೇಳಿದ್ದೆಲ್ಲ ನಿಜ ಆಗಿದೆ ಸರ್. ಅದಕ್ಕೆ ಸಾಕ್ಷಿ ಹೇಳೋದಕ್ಕೋಸ್ಕರ ನಾನು 1 ಗಂಟೆ ತನಕ ನಮ್ಮಲ್ಲಿ ಆರಾಧನೆ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದೀನಿ ಸರ್. ಆಮೇನ್. ಅಂದರೆ ನೀವು ಸೇವೆ ಮಾಡ್ತಾ ಇದ್ದೀರಾ ನಿಮ್ಮ ಊರಲ್ಲಿ? ದೇವ್ರ ನಾಮ ಸ್ತೋತ್ರ. ಮತ್ತು ಇವಾಗ ಯಾವ ರೀತಿ ಪ್ರೊಫೆಸಿ ಹೇಳಿದ್ದು ನಿಮ್ಮನ್ನಾದರೂ ಕ್ಲಿಯರ್ ಆಗಿ ಹೇಳ್ರಿ ಜನರಿಗೆ. ಹೇಳಿದ್ರಲ್ರಿ ಈಗ ನೀವು ಹೇಳಿದ್ರೆ ಅದು ನೀವು ನಮ್ಮ 3 ಸಲ ಅಟ್ಯಾಕ್ ಆಗಿತ್ತಾ? ಆಗಿತ್ತು ಸರ್. 3 ಸಲ ಅಟ್ಯಾಕ್ ಆಗಿತ್ತು ರೀ. ಅದ್ರಾಗ ಬಚಾವಾದ್ರಿ. ಮತ್ತು ಈಗ ನಾವೇನು ಪ್ರೇಯರ್ ಕೊಡ್ಬೇಕಂಬಳಿಗೆ ಪ್ರೇಯರ್ ನಿಲ್ಲಿಸೋದು, ಒಂದು ವಾಕ್ಯ ಹೇಳ್ಬೇಕಂದ್ರೆ ಅದು ವಾಕ್ಯ ಮತ್ತು ಆಮೇಲೆ ಓದ್ಬೇಕು ಅನ್ಬೇಕು. ಮತ್ತು ನನ್ನ ಬೈಬಲೇ ಮುಟ್ಟು ಬಿಡಿಸ್ತಾ ಇಲ್ಲ ರೀ. ಇವಾಗ ಹೆಂಗಿದ್ದೀರಿ? ಇವಾಗ ಈಗೆಲ್ಲ ಪ್ರೊಫೆಸಿ ಆದ್ಮೇಲೆ ಪ್ರೇಯರ್ ಮಾಡಿದ್ಮೇಲೆ ಹೆಂಗಿದ್ದೀರಿ? ಸರಿಯಾಗಿದ್ದೀನಿ ರೀ. ಸರಿಯಾಗಿ ನಡೀತೀರಿ. 1 ಗಂಟೆ ತನಕ ಆರಾಧನೆ ನಡೆಸಿ ಮತ್ತೆ ಇಲ್ಲಿಗೆ ಬಂದಿರೋ ನಾವು. ಚಪ್ಪಳೆ ತಟ್ಟದ ದೇವ್ರ ನಮ್ಮ ಸ್ತೋತ್ರವಾಗಲಿ. ದೇವ್ರನ್ನ ಬ್ಲೆಸ್ ಆಗಲಿ. ಅವರು ಸೇವೆ ಮಾಡ್ತಾ ಇದ್ದಾರಂತೆ. ಅವ್ರ ಊರಲ್ಲಿ ಸೇವೆ ಮಾಡಿ ಇಲ್ಲಿ ಸಾಕ್ಷಿ ಹೇಳಕ್ ಬಂದ್ರೆ ದೇವ್ರನ್ನ ಆಶೀರ್ವದಿಸಲಿ.